ಹಾಯ್ ಹಲೋ ನಮಸ್ಕಾರ. ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಕರ್ನಾಟಕದ ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಏನು ಉದ್ದೇಶಿಸಲಾಗಿದೆ ಬೇಡ್ತಿ, ವರದಾ ಮತ್ತು ಅಘನಾಶಿನಿ ವೇದಾವತಿ ನದಿ ಜೋಡಣೆ. ಈ ಯೋಜನೆ ಕುರಿತಂತೆ ಯಾಕೆ ಈ ಯೋಜನೆಗೆ ಇಷ್ಟು ವಿರೋಧ, ಏನು ಈ ಯೋಜನೆ, ಏನು ಸಮಸ್ಯೆಗಳಾಗ್ತಾ ಇದೆ, ಯಾವ ರೀತಿಯ ಪ್ರತಿಭಟನೆ ಆಗ್ತಾ ಇದೆ, ಈ ಬಗ್ಗೆ ಏನ್ ಡೀಟೇಲ್ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ಯೋಜನೆ ಭಾರಿ ತೀವ್ರ ಚರ್ಚೆ ಮತ್ತು ವಿರೋಧಕ್ಕೆ ಗುರಿಯಾಗಿದೆ. ಅದರ ಪ್ರಮುಖ ಅಂಶಗಳು ಏನೇನು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಬೇಡ್ತಿ ವರದಾ ನದಿ ಜೋಡಣೆ ಯೋಜನೆ. ಈ ಯೋಜನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ಬೇಡ್ತಿ ನದಿ ನೀರನ್ನ ಪೂರ್ವಕ್ಕೆ ಹರಿಯುವ ತುಂಗಭದ್ರಾ ನದಿಯ ಉಪನದಿ ಏನಿದೆ ವರದಾ ನದಿ, ಅದಕ್ಕೆ ಜೋಡಿಸುವಂತಹ ಗುರಿಯನ್ನ ಹೊಂದಿದೆ. ಏನಿದ್ರ ಉದ್ದೇಶ ಹಾಗಿದ್ರೆ, ಹಾವೇರಿ, ಗದಗ, ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯ ಈ ಬರಪೀಡಿತ ಪ್ರದೇಶ ಏನಿದೆ ಆ ಪ್ರದೇಶಕ್ಕೆ ಸುಮಾರು 18ರಿಂದ 22 TMC ನೀರನ್ನು ನೀರಾವರಿಗೆ ಮತ್ತು ಕುಡಿಯೋ ಉದ್ದೇಶಕ್ಕಾಗಿ ಒದಗಿಸುವಂತಹ ಯೋಜನೆ. ಆದರೆ ಇತ್ತೀಚಿನ ಬೆಳವಣಿಗೆ ಗಮನಿಸಿದ್ರೆ ಡಿಸೆಂಬರ್ 2025 ರಾಜ್ಯ ಸರ್ಕಾರ ಈ ಯೋಜನೆಯ ವಿಸ್ತೃತ ಯೋಜನಾ ವರದಿ ಅಂದರೆ DPR ಅನ್ನು ಸಿದ್ಧಪಡಿಸೋದಕ್ಕೆ ಒಪ್ಪಿಗೆ ಕೊಡ್ತು. 10,000 ಕೋಟಿ ವೆಚ್ಚದ ಈ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ 90% ಹಣವನ್ನು ಭರಿಸುತ್ತೆ. ಈ ಯೋಜನೆಯ ಬಗ್ಗೆ ಬಹಳಷ್ಟು ವ್ಯಾಪಕ ವಿರೋಧ ವ್ಯಕ್ತ ಆಗ್ತಾ ಇದೆ. ಇದರ ಜೊತೆಗೆ ಮತ್ತೊಂದು ಯೋಜನೆಗೆ ವಿರೋಧ ಅಂತಂದ್ರೆ ಅದು ಅಘನಾಶಿನಿ ವೇದಾವತಿ ನದಿ ಜೋಡಣೆ. ಉತ್ತರ ಕನ್ನಡದ ಮತ್ತೊಂದು ಪ್ರಮುಖ ನದಿ ಈ ಅಘನಾಶಿನಿ. ಆ ನೀರನ್ನ ಚಿತ್ರದುರ್ಗ ಜಿಲ್ಲೆಯ ವೇದಾವತಿ ನದಿಗೆ ಹರಿಸುವಂತಹ ಉದ್ದೇಶವನ್ನ ಈ ಯೋಜನೆ ಹೊಂದಿದೆ. ಇದರ ಮೂಲಕ ಬಯಲುಸೀಮೆಯ ಜಿಲ್ಲೆಗಳಿಗೆ ಕುಡಿಯೋ ನೀರನ್ನು ಒದಗಿಸೋದು. ಹಾವೇರಿ, ಗದಗ, ಕೊಪ್ಪಳ ಜಿಲ್ಲೆಗಳ ಹಳ್ಳಿ ಪಟ್ಟಣಗಳಿಗೆ ಕುಡಿಯೋ ನೀರು ಮತ್ತು 16 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಮಾಡೋದು ಈ ಎರಡು ಯೋಜನೆಯ ಉದ್ದೇಶ ಆಗಿದೆ. ವಿಶೇಷ ಅಂತಂದ್ರೆ ಈ ಅಘನಾಶಿನಿ ನದಿ ಇದುವರೆಗೂ ಕೂಡ ಯಾವುದೇ ಅಣೆಕಟ್ಟು ಇಲ್ಲದೆ ಹರಿತಾ ಇರುವಂತಹ ಭಾರತದ ಕೆಲವೇ ನದಿಗಳಲ್ಲಿ ಒಂದು. ಆದರೆ ಇಂತಹ ಒಂದು ನದಿಯನ್ನು ಕೂಡ ಜೋಡಣೆ ಮಾಡಬೇಕು ಅನ್ನುವಂತಹ ಒಂದು ಕಾರ್ಯಕ್ಕೆ ಈಗ ಅಣಿ ಇಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಪ್ರಮುಖವಾಗಿ ಪರಿಸರವಾದಿಗಳು, ಸ್ಥಳೀಯರು ತೀವ್ರವಾಗಿ ಆಕ್ಷೇಪಣೆ ಮಾಡ್ತಾ ಇದ್ದಾರೆ. ಈ ಯೋಜನೆ ವಿರುದ್ಧ ಇತ್ತೀಚೆಗಷ್ಟೇ ಶಿರ್ಸಿಯಲ್ಲಿ ಜನವರಿ 11, 2026 ಬೃಹತ್ ಸಮಾವೇಶ ನಡೀತು. ಯಾಕೆ ಇಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ ಹಾಗಿದ್ರೆ, ಏನಿದರ ಪ್ರಾಮುಖ್ಯತೆ ಅಂತ ನಾವು ಗಮನಿಸ್ತಾ ಹೋದರೆ, ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ 2012ರಲ್ಲೇ ಪಶ್ಚಿಮ ಘಟ್ಟಕ್ಕೆ ಸೇರಿದೆ. ಅಲ್ಲದೆ ಪಶ್ಚಿಮ ಘಟ್ಟ ಪ್ರದೇಶದ ನದಿ ಜೋಡಣೆಯಿಂದ ಆಗುವಂತಹ ಹಾನಿ ಬಗ್ಗೆ ವಿಜ್ಞಾನಿಗಳು ಹಲವು ಬಾರಿ ಅಧ್ಯಯನ ವರದಿ ಸಲ್ಲಿಸಿದ್ದಾರೆ. ಈ ಜೀವ ವೈವಿಧ್ಯತೆ ಮೇಲೆ ಆಗುವಂತಹ ದುಷ್ಪರಿಣಾಮ ಏನಿದು ಆ ಬಗ್ಗೆ ಕೂಡ ತಿಳಿಸಿದ್ದಾರೆ. ಅಪಾರ ಪ್ರಮಾಣದ ಅರಣ್ಯ ನಾಶ ಆಗುತ್ತೆ, ಕೆರೆ ಬಾವಿಗಳಿಗೆ ಅಂತರ್ಜಲ ಕಡಿಮೆಯಾಗುತ್ತೆ, ನದಿ ನೀರು ಹರಿತಾ ಇದ್ದರೆ ಅದನ್ನು ಅವಲಂಬಿತ ಜನರಿಗೆ ಸಮಸ್ಯೆಯಾಗತ್ತೆ. ಈ ಯೋಜನೆಗಳಿಂದಾಗಿ ಸಾವಿರಾರು ಎಕರೆ ದಟ್ಟ ಅರಣ್ಯ ಪ್ರದೇಶ ಮುಳುಗಡೆಯಾಗೋದು ಪಶ್ಚಿಮ ಘಟ್ಟಗಳ ಜೀವ ವೈವಿಧ್ಯಕ್ಕೆ ದೊಡ್ಡ ಕೊಡಲಿ ಪೆಟ್ಟು ಕೊಡುತ್ತೆ ಅಂತ ಪರಿಸರವಾದಿಗಳು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಇದೊಂದು ಅವೈಜ್ಞಾನಿಕ ವರದಿ ಅಂತ ಕರೀತಾ ಇದ್ದಾರೆ. ಬೇಡ್ತಿ ವರ್ಷವಿಡೀ ಹರಿಯುವಂತಹ ನದಿಯಲ್ಲ, ಬೇಸಿಗೆಯಲ್ಲಿ ಅದರ ಹರಿವು ಗಣನೀಯವಾಗಿ ಕಡಿಮೆಯಾಗತ್ತೆ. ಸ್ಥಳೀಯರಿಗೆ ನೀರಿಲ್ಲ ಅಂತಂದ ಮೇಲೆ ಅದನ್ನು ಬೇರೆಡೆಗೆ ಹೇಗೆ ಹರಿಸ್ತೀರಿ? ಇದು ಸ್ಥಳೀಯರ ಪ್ರಶ್ನೆ. ಅಂತರ್ಜಲ ಮಟ್ಟ ಕಡಿಮೆಯಾದರೆ ಮಲೆನಾಡು ಕೂಡ ಬರಪೀಡಿತ ಜಿಲ್ಲೆಯಾಗುವಂತಹ ಅಪಾಯ ಇದೆ. ಮೀನುಗಾರಿಕೆಗೆ ದೊಡ್ಡ ಹೊಡೆತ ಬೀಳುತ್ತೆ. ಇದರಿಂದ ಯಾರಿಗೂ ಪ್ರಯೋಜನ ಇಲ್ಲ ಅನ್ನೋದು ಸ್ಥಳೀಯರ ವಾದ. ಬೇಡ್ತಿ ವರದ ತಿರುವು ಯೋಜನೆ ವಿರೋಧಿಸುವಂತಹ ಹೋರಾಟಗಾರರ ಕಳಕಳಿಯದು. ಮೀನುಗಾರಿಕೆಗೆ ಬಹಳ ದೊಡ್ಡ ಹೊಡೆತ ಕೊಡುತ್ತೆ. ಈ ನೀರನ್ನು ತಿರುಗಿಸೋದ್ರಿಂದ ಕರಾವಳಿಯ ನದಿಮುಖಜ ಭೂಮಿಯಲ್ಲಿ ಸಿಹಿ ನೀರಿನ ಪ್ರಮಾಣ ಕಡಿಮೆಯಾಗತ್ತೆ. ಮೀನುಗಾರಿಕೆ ಮತ್ತು ಕೃಷಿ ಮೇಲೆ ಇದು ಗಂಭೀರವಾಗಿ ಪರಿಣಾಮ ಬೀರುತ್ತೆ. ಅದರ ಜೊತೆಗೆ ಮತ್ತೊಂದು ಅಪಾಯ ಕಾಡ್ತಾ ಇದೆ, ಅದು ಭೂಕುಸಿತದ ಭೀತಿ. ಪಶ್ಚಿಮ ಘಟ್ಟದಲ್ಲಿ ಸುರಂಗ ಮಾರ್ಗ ಮತ್ತು ಅಣೆಕಟ್ಟುಗಳನ್ನು ನಿರ್ಮಿಸೋದ್ರಿಂದ ಭೂಕುಸಿತದಂತಹ ನೈಸರ್ಗಿಕ ವಿಕೋಪಗಳು ಹೆಚ್ಚಾಗಬಹುದು. ಹೀಗಾಗಿಯೇ ವನವಾಸಿಗಳು, ರೈತರು, ವನ್ಯಜೀವಿಗಳು, ಸಸ್ಯ ಸಂಕುಲ, ನದಿ ಪಾತ್ರಕ್ಕೆ ಈ ಬೇಡ್ತಿ ತಿರುವು ಯೋಜನೆ ಕುತ್ತು ಆಗತ್ತೆ ಅನ್ನೋದು ಹೋರಾಟಗಾರರ ಕಳಕಳಿ. ಈಗಾಗಲೇ ಕೈಗಾ ಯೋಜನೆ, ಕೊಂಕಣ ಸೇರಿದಂತೆ ಅನೇಕ ಯೋಜನೆಗಳು ಬಂದು ಪರಿಸರಕ್ಕೆ ಸಾಕಷ್ಟು ಹಾನಿಯಾಗಿದೆ. ಈಗಾಗಲೇ 588 ಕಡೆ ಭೂಕುಸಿತ ಆಗಿದೆ. ಇನ್ನೂ 439 ಕಡೆ ಅಪಾಯ ಸಂಭವಿಸುವ ಸ್ಥಳ ಇದೆ. ಜಿಲ್ಲೆಯ ಪರಿಸರ ಧಾರಣ ಸಾಮರ್ಥ್ಯ ಇದೆಯಲ್ಲ, ಅದೇ ಈಗಾಗಲೇ ಮುಗಿದು ಹೋಗಿದೆ. ನದಿ ನೀರು ಸಮುದ್ರಕ್ಕೆ ಸೇರಿ ವ್ಯರ್ಥ ಆಗುತ್ತೆ ಅಂತ ಅನ್ನೋದು ತಪ್ಪು ಕಲ್ಪನೆ. ಯಾಕಂದ್ರೆ ಸಮುದ್ರಕ್ಕೆ ಸಿಹಿ ನೀರು ಕೂಡೋದು ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಬೇಡ್ತಿ ನೀರು ಬೇರೆಡೆ ತಿರುವು ಮಾಡೋದು ಬೇಡವೇ ಬೇಡ ಅನ್ನೋದು ಹೋರಾಟಗಾರರ ವಾದ. ಅದರ ಜೊತೆಗೆ ಮತ್ತೊಂದು ಪ್ರಮುಖ ಕಾರಣ ಇದೆ, ಅದು ಎತ್ತಿನಹೊಳೆಯ ಅನುಭವ. ಎತ್ತಿನಹೊಳೆ ಯೋಜನೆ ನಿರೀಕ್ಷಿತ ಫಲ ಕೊಡದೇ ಇರೋದು ಈ ಯೋಜನೆಗಳ ಮೇಲಿನ ನಂಬಿಕೆಯನ್ನ
ಕಡಿಮೆ ಮಾಡ್ತಾ ಇದೆ. ಹಾಗಾದ್ರೆ ಯಾರೆಲ್ಲ ಪ್ರಮುಖವಾಗಿ ಹೋರಾಟಕ್ಕೆ ಇಳಿದಿದ್ದಾರೆ? ಸ್ವರ್ಣವಲಿ ಮಠದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ಈ ಹೋರಾಟವನ್ನು ಮುನ್ನಡೆಸ್ತಾ ಇದೆ. ಸಾಕಷ್ಟು ಜನಪ್ರತಿನಿಧಿಗಳು ಕೂಡ ಇದರ ಪರವಾಗಿ ನಿಂತಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಬೇಡವೇ ಬೇಡ ನಮ್ಮ ಜಿಲ್ಲೆಗೆ ಈ ಯೋಜನೆ ಅಂತ ಹೇಳ್ತಿದ್ದಾರೆ. ಗಮನಿಸಿ, ಸರ್ಕಾರ ಇದನ್ನ ಬರಪೀಡಿತ ಪ್ರದೇಶಗಳ ಜನರ ಜೀವನಾಡಿ ಅಂತ ಬಣ್ಣಿಸ್ತಾ ಇದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಜನ ಇದು ಪಶ್ಚಿಮ ಘಟ್ಟಗಳ ಅಳಿವು ಅಂತ ಪ್ರತಿಭಟಿಸ್ತಾ ಇದ್ದಾರೆ. ಇಷ್ಟೆಲ್ಲ ಪ್ರತಿಭಟನೆ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಪ್ರಯತ್ನ, ಇದೆಲ್ಲವೂ ಆದ ಮೇಲೆ ಸರ್ಕಾರದ ಹೆಜ್ಜೆ ಏನು? ಕುತೂಹಲ ಇದೆ. ನಮಸ್ಕಾರ.